ಇವತ್ತು ನಮ್ಮ ಕಾಂಗ್ರೆಸ್ ಭವನದಲ್ಲಿ ನಾವು ಒಂದು ಪತ್ರಕರ್ತರ ಸಭೆ ಕರೆದಿರೋ ಉದ್ದೇಶ ಏನಂತಂದರೆ, ಇದೇ ತಿಂಗಳು 21ನೇ ತಾರೀಕು ನನ್ನ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬನ ಒಂದು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ಕೋಬೇಕು ಅನ್ನೋದನ್ನು ನಂದು ಒಂದು ಉದ್ದೇಶ. ತುಂಬ ಸಂಭ್ರಮ ಸಡಗರ ಬೇಡ. ಅದು ಯಾವ ರೀತಿ ಅಂತಂದರೆ, ತಾಲೂಕಿನಲ್ಲೆಲ್ಲ ಒಂದು ಯುವಕರಲ್ಲಿ ಒಂದು ಉತ್ಸಾಹ ಮೂಡಬೇಕು, ಒಂದು ಒಳ್ಳೆ ಅಭಿಪ್ರಾಯ ಬರಬೇಕು. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ನಮ್ಮ ಯುವಕರಲ್ಲೂ ಕೂಡ ಈಗೇನಾಗಿದೆ, ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಉದ್ಯೋಗ ಅವಕಾಶಗಳು. ಹೆಂಗಪ್ಪ ಉದ್ಯೋಗ ಅವಕಾಶಗಳು, ಯಾವ ರೀತಿ ನಾವು ಉದ್ಯೋಗ ಅವಕಾಶಗಳು ಸಿಗಬೇಕಂದ್ರೆ ಏನು ಮಾಡಬೇಕು. ಈಗ ಎಲ್ಲೇ ಒಂದು ಯಾವುದೇ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತಂದಾಗ ಆ ಇಂಟರ್ವ್ಯೂಗೆ ಪ್ರಿಪೇರ್ ಆಗಬೇಕು. ಯಾವುದೇ ಒಂದು ಸಣ್ಣ ಒಂದು ಜಾಬ್ ಆದಾಗ, ಯಾವುದೇ ಒಂದು PSI ಒಂದು ಉದ್ಯೋಗದಿಂದ ಹಿಡಿದು IAS ಉದ್ಯೋಗದವರೆಗೂ ಏನೇ ಒಂದು ಉದ್ಯೋಗ ಮಾಡಬೇಕು ಅಂತಂದ್ರೂ ಕೂಡ ಮೊದಲನೇದಾಗಿ ಅವ್ರಿಗೆ ತರಬೇತಿ ಬೇಕು. ನಮ್ಮಲ್ಲಿ ಏನಾಗಿದೆ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬೆಂಗಳೂರು ಸ್ವಲ್ಪ ದೂರವಾಗೂ ಇದೆ. ಮತ್ತು ಇಲ್ಲಿಂದ ಹೋಗಿ ಬೆಂಗಳೂರಿನಲ್ಲಿರುವಂಥ ಏನು IAS IPS ಟ್ರೈನಿಂಗ್ ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಲ್ಲಿ ಟ್ರೈನಿಂಗ್ ಸೆಂಟ್ರಲ್ಲಿ ಜಾಯ್ನ್ ಆಗಿ ಆ ಒಂದು ಟ್ರೈನಿಂಗ್ ಸೆಂಟ್ರಲ್ಲಿರುವಂಥ ಅಲ್ಲಿರುವಂಥ ಒಂದು ಏನು ಫೀಸಸ್ ಇರುತ್ತೆ, 50,000 ಇರ್ಬೋದು, ಲಕ್ಷ ಇರ್ಬೋದು, ಅಷ್ಟನ್ನು ಕೂಡ ಭರಿಸೋದಕ್ಕೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಅಷ್ಟೊಂದು ಅನುಕೂಲವಾಗಿ ಇಲ್ಲದೇ ಇರೋವಂಥ ಜನನೇ ಹೆಚ್ಚಿಗೆ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನೆಲ್ಲ ಮನಗಂಡು ನಮ್ಮ ಯುವ ಸಮೂಹ, ನಮ್ಮ ಯುವ ಮುಖಂಡರುಗಳು, ಹಿರಿಯ ಮುಖಂಡರುಗಳು ಹಾಗೂ ಎಲ್ಲ ಜನಸಾಮಾನ್ಯರನ್ನು ಚರ್ಚೆ ಮಾಡಿ, ಇಲ್ಲ ನಾವಿಲ್ಲೊಂದು ತರಬೇತಿ ಶಿಬಿರನ ಇಲ್ಲೇ ಒಂದು ಪ್ರಾರಂಭ ಮಾಡಿದ್ರೆ ಅನುಕೂಲ ಆಗುತ್ತೆ ಓದಿರೋಂಥ ವಿದ್ಯಾರ್ಥಿಗಳಿಗೆ, ಅಂಥ ವಿದ್ಯಾರ್ಥಿಗಳನ್ನ ಅನುಕೂಲ ಮಾಡಿಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ನನಗೊಂದು ಸಲಹೆ ಕೊಟ್ಟರು. ಅದಕ್ಕೆ ತೀರ್ಮಾನ ಮಾಡಿ ನನ್ನ ಏನು ಇವತ್ತು 21ನೇ ತಾರೀಕು ನನ್ನ ಬರ್ಡೇ ಇದೆ, ಫೆಬ್ರವರಿ 21 ಇದೇ ತಿಂಗಳು. ಅವತ್ತಿನ ದಿನವೇ ಕಾರ್ಯಕ್ರಮ, ಅವತ್ತೇನಿದೆ ಆ ಕೋರ್ಸನ್ನು ಅವತ್ತಿಂದನೇ ಕ್ಲಾಸಸ್ ಪ್ರಾರಂಭ ಮಾಡೋಣ ಅಂತೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. ಆ ಕ್ಲಾಸ್ನ ವಿವರಗಳು ಹೆಂಗಿರುತ್ತೆ ಅಂತಂದರೆ, ಸಾಧನಾ ಅಕಾಡೆಮಿ ಅಂತೇಳ್ಬಿಟ್ಟು ಅವರು ಇಡೀ ನಮ್ಮ ಕರ್ನಾಟಕದ ಸ್ಟೇಟಲ್ಲೇ ಟಾಪ್ 5 ರ್ಯಾಂಕಲ್ಲಿದೆ ಅವ್ರದ್ದು. ಅವರಲ್ಲಿ ಯಾರು ವಿದ್ಯಾರ್ಥಿಗಳು ಟ್ರೈನಿಂಗ್ ತೊಗೊಂಡಿದ್ದಾರೆ ಅಂಥವ್ರು ಸುಮಾರು ಜನ IAS IPS ಅಧಿಕಾರಿಗಳಾಗಿದ್ದಾರೆ. ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವ್ರ ಹತ್ರ ಯಾರೆಲ್ಲ ಟ್ರೈನಿಂಗ್ ತೊಗೊಂಡಿದ್ರು ಅವರು ಕೂಡ ಸುಮಾರು ಉದ್ಯೋಗಗಳಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಿದ್ದಾರೆ. ಹಾಗಾಗಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಇರೋಂಥದ್ರಿಂದ ಇಲ್ಲಿ ನಮ್ಮ ಯಾರು ಈಗ ಓದಿರುವಂಥ ವಿದ್ಯಾರ್ಥಿಗಳಿರ್ಬೋದು, ಈಗ ಡಿಗ್ರಿನಲ್ಲಿ ಯಾರು ಫೈನಲ್ ಇಯರ್ ಇದ್ದಾರೆ ಅವರು ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು ಅಂತ ತೀರ್ಮಾನ ಮಾಡಿ ಸಾಧನಾ ಅಕಾಡೆಮಿ ಅವ್ರ ಹತ್ರ ನಾವು ಡಿಸ್ಕಸ್ ಮಾಡಿದಾಗ ಅವರು ಕೂಡ ಸ್ವಲ್ಪ ಅದರಲ್ಲಿ ಏನೋ ಒಂದು ಡಿಸ್ಕೌಂಟ್ ಪ್ರೈಸಲ್ಲಿ ಇಲ್ಲಿ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ ಒಳ್ಳೆ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋಂಥ ಎಲ್ಲ ಒಳ್ಳೆ ಸ್ಟಾಫೇ ಇರ್ತಾರೆ. ಅದರಲ್ಲಿ ಯಾರೆಲ್ಲ ಇರ್ತಾರೆ ಅಂತಂದರೆ IAS IPS ಹಾಗೂ ಸರ್ಕಾರಿ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಿರುವಂಥ ಒಳ್ಳೆ ಅನುಭವ ಇರೋವಂಥವ್ರು, ರಿಟೈರ್ಮೆಂಟ್ ತೊಗೊಂಡಿರೋಂಥವ್ರು ಕೆಲವರು ಅಧಿಕಾರಿಗಳು ಅವರು ಬಂದಿಲ್ಲಿ ಕೋಚಿಂಗ್ ಮಾಡ್ತಾರೆ. ಅದರ ಒಟ್ಟಿಗೆ ವೀಕ್ಲಿ ಒನ್ಸು ಈಗ ಪ್ರಸ್ತುತ ಯಾರು IAS IPS ಅಧಿಕಾರಿಗಳಿದ್ದಾರೆ ಅವ್ರನ್ನೂ ಕೂಡ ಕರೆಸಿ ಒಂದು ಕ್ಲಾಸಸ್ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೀವಿ. ಅವ್ರ ಸಾಧನಾ ಅಕಾಡೆಮಿಯವ್ರ ಜೊತೆಯಲ್ಲಿ ಡಿಸ್ಕಸ್ ಮಾಡಿ. ಅದರ ಒಟ್ಟಿಗೆ ನಮ್ಮ ತಾಲೂಕಿನಾದ್ಯಂತ ಕ್ರೀಡೆಯನ್ನು ಉತ್ತೇಜಿಸಬೇಕು. ಈಗಾಗಲೇ ಸುಮಾರು ನಮ್ಮಲ್ಲಿ ಕ್ರಿಕೆಟ್ ಅಂತಂದರೆ ತುಂಬ ಒಂಥರ ಹೆಸರುವಾಸಿ ಇದೆ. ನಮ್ಮಲ್ಲಿ ತುಂಬ ಸ್ಟ್ರಾಂಗ್ ಟೀಮ್ಸ್ ಕೂಡ ಇದ್ದಾವೆ. ಆ ಟೀಮ್ಸ್ಗೆ ಯಾರೆಲ್ಲ ಇಲ್ಲಿ ಅವರು ಕ್ರಿಕೆಟ್ ಪ್ಲೇಯರ್ಸ್ ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ, ನ್ಯಾಷನಲ್ಸಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗೆಲ್ಲ ಕೂಡ ಅವಕಾಶಗಳು ಸಿಕ್ಕಿ ಅವ್ರು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡೋ ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರತಿಯೊಂದು ಹಳ್ಳಿಗೂ ಮುಟ್ಟಬೇಕು ನಾವು ಮಾಡ್ತಿರೋ ಏನು ಒಂದು ಟೂರ್ನಿಮೆಂಟ್ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಆ ಟೂರ್ನಿಮೆಂಟ್ ಕಾರ್ಯಕ್ರಮದ ಒಂದು ಮಾಹಿತಿ ಪ್ರತಿ ಹಳ್ಳಿಗೂ ಮುಟ್ಟಬೇಕು ಅಂತ ಹೇಳ್ಬಿಟ್ಟು ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತಿದ್ದೀವಿ. ಅದಕ್ಕೆ ಈ ಒಂದು ಟೂರ್ನಿಮೆಂಟ್ನ ವಿಚಾರ ಹೆಚ್ಚಿನದಾಗಿ ನಮ್ಮ ಅಣ್ಣವರು ಇಷ್ಟೊತ್ತು ಹೇಳ್ದಂಗೆ ಅವರ 43ನೇ ಹುಟ್ಟುಹಬ್ಬವನ್ನು ನಮ್ಮ ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಯುವಕರಿಗೆ, ವಿದ್ಯಾವಂತ ಯುವಕರು ಇರ್ಬೋದು, ಕ್ರೀಡೆಯಲ್ಲಿ ನಿರತರಾಗಿರ್ತಕ್ಕಂಥ ಯುವಕರಿಗೆ
ಬಹಳ ಅತ್ಯುತ್ತಮವಾದ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ. ಇದೊಂದು ಸುವರ್ಣ ಅವಕಾಶ ಈ ತಾಲೂಕಿನ ಜನತೆಗೆ, ಈ ವಿಧಾನಸಭಾ ಕ್ಷೇತ್ರದ ಜನತೆಗೆ. IAS, IPS, KAS ತರಬೇತಿ ಒಂದು ಕಡೆ ಆದರೆ ವಿದ್ಯಾವಂತ ಯುವಕರಿಗೆ ಕ್ರೀಡೆಯಲ್ಲಿ ನಿರತರಾಗಿರ್ತಕ್ಕಂಥ, ಎಸ್ಪೆಷಲಿ ಇವತ್ತು ಪ್ರಪಂಚದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಕ್ರಿಕೆಟ್ ಆಟಗಾರರಿಗೆ ಇದು ಬಹಳ ಹಬ್ಬದ ರಸದೌತಣವನ್ನು ಉಣಬಡಿಸ್ತಕ್ಕಂಥ ಕಾರ್ಯಕ್ರಮ. ಆ ಒಂದು ನಿಟ್ಟಿನಲ್ಲಿ ಇವತ್ತು ತಾಲೂಕು ಮಟ್ಟದ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾವಳಿಯನ್ನು ರಾಜು ಗೌಡಣ್ಣರವರ ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದೀವಿ. ಈ ತಾಲೂಕಿನ ಎಲ್ಲ ಕ್ರೀಡಾಪಟುಗಳು ಇದರ ಸದುಪಯೋಗವನ್ನು ಪಡ್ಕೋಬೇಕು. ಮೊದಲನೇ ಬಹುಮಾನ 1 ಲಕ್ಷ ಇರುತ್ತೆ, ಎರಡನೇ ಬಹುಮಾನ 50,000 ಇರುತ್ತೆ. ವಿಶೇಷ ಏನಪ್ಪ ಅಂತಂದರೆ ಎಲ್ಲ ಕ್ರೀಡಾಪಟುಗಳಿಗೂ ತಂಡಗಳಿಗೂ ಕೂಡ ಉಚಿತವಾದ ಪ್ರವೇಶವನ್ನು ನೀಡ್ತಾ ಇದ್ದೀವಿ. ಉಚಿತ ಪ್ರವೇಶ, ಯಾವುದೇ ಪ್ರವೇಶ ಶುಲ್ಕವನ್ನು ಅವರಿಂದ ಪಡಿತಾ ಇಲ್ಲ. ಇನ್ನೂ ಒಂದು ವಿಶೇಷ ಏನಂತಂದರೆ ಈ ಟೂರ್ನಿಯಲ್ಲಿ ಭಾಗವಹಿಸ್ತಕ್ಕಂಥ ಪ್ರತಿಯೊಬ್ಬ ಆಟಗಾರನಿಗೂ ಕೂಡ ಅಣ್ಣಾವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು T-ಶರ್ಟನ್ನು ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಪ್ರತಿಯೊಂದು ತಂಡಕ್ಕೂ ಕೂಡ ಒಂದು ಉಚಿತವಾದ ಕ್ರಿಕೆಟ್ ಕಿಟ್ಟನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಭಾಗವಹಿಸಿದಂಥ ಪ್ರತಿಯೊಬ್ಬ ಆಟಗಾರನಿಗೂ ಆ ಆಟವನ್ನು ಸವಿಲಿಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಕೂಡ ಊಟವನ್ನು ಕೂಡ ಅಣ್ಣವರ ಕಡೆಯಿಂದನೇ ಉಚಿತವಾಗಿ ನೀಡಲಾಗ್ತಾ ಇದೆ. ಜೊತೆಗೆ ಇಲ್ಲಿ ನಡೀತಾ ಇರ್ತಕ್ಕಂಥ ಕ್ರಿಕೆಟ್ ಆಟವನ್ನು ಇಡೀ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಕೂಡ ನೋಡಲಿಕ್ಕೆ ಒಂದು S7 ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಕೂಡ ಇರುತ್ತೆ. ಆಮೇಲೆ ಇನ್ನೂ ಒಂದು ವಿಶೇಷ ಏನಪ್ಪ ಅಂತಂದರೆ, ನಾವು ಕ್ರಿಕೆಟ್ ಆಟವನ್ನು ಹಗಲು ರಾತ್ರಿ ಅಂತ ಟಿವಿಗಳಲ್ಲಿ ಸ್ಟೇಡಿಯಂಗಳಲ್ಲಿ ನಡೆಯೋದು ನೋಡಿರ್ತೀವಿ. ಆದರೆ ಇವತ್ತು ಶಿಡ್ಲಘಟ್ಟದಲ್ಲಿ ಅಂತಹ ಆಟವನ್ನು ಹಗಲು ರಾತ್ರಿ ಈ ತಾಲೂಕಿನ ಜನತೆ ಒಂದು ಸಂತೋಷವನ್ನು ಪಡೀಲಿಕ್ಕೆ, ಮನರಂಜನೆಯನ್ನು ಪಡೀಲಿಕ್ಕೆ ಹಗಲು ರಾತ್ರಿ ಟೂರ್ನಮೆಂಟ್ ನಡೀತಾ ಇರ್ತಕ್ಕಂಥ ಒಂದು ವಿಶೇಷ ಈ ಸಂದರ್ಭದಲ್ಲಿ ಹೇಳಿದೆ. ಹಾಗಾಗಿ ಈಗ ಈ ಟೂರ್ನಿಯ ನಿಬಂಧನೆಗಳು ಈ ರೀತಿ ಇರುತ್ತೆ. ಈ ತಾಲೂಕಿನ ಎಲ್ಲ ಕ್ರೀಡಾಪಟುಗಳು ಇದರ ಸದುಪಯೋಗವನ್ನು ಪಡ್ಕೋಬೇಕು. ಜೊತೆಗೆ ತಾವೆಲ್ಲರೂ ಕೂಡ ಮಾಧ್ಯಮ ಮತ್ತು ಪತ್ರಿಕಾ ಸ್ನೇಹಿತರೆಲ್ಲರೂ ಕೂಡ ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು. ಈ ತಾಲೂಕಿನ ಮೂಲೆ ಮೂಲೆಯಲ್ಲಿರ್ತಕ್ಕಂಥ, ಈ ವಿಧಾನಸಭಾ ಕ್ಷೇತ್ರದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕ್ರೀಡಾಪಟುವೂ ಕೂಡ ಈ ಒಂದು ಟೂರ್ನಮೆಂಟ್ನಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಆಗಿರುತ್ತೆ. ಈ ಒಂದು ಟೂರ್ನಮೆಂಟನ್ನು ನಮಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ರಾಜುಗೌಡಣ್ಣವರಿಗೆ ಇಂತಹ ಅನೇಕ ಕಾರ್ಯಕ್ರಮಗಳು ನಡೆಸಲಿಕ್ಕೆ ಆ ಭಗವಂತ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ಅವರ ಅಭಿಮಾನಿಗಳಾದ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರುತ್ತಾ, ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಇಲ್ಲ ಚಿಂತಾಮಣಿ ಜಿಲ್ಲೆ ಯಾರಾದ್ರೂ ಬರ್ಬೋದು? ಇಲ್ಲ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋ ಆಟಗಾರರಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಈಗ ಸ್ಟಾರ್ಟಿಂಗ್ 21 ತಾರೀಕು ಹುಟ್ಟುಹಬ್ಬದಿಂದ ಎಂಡ್ ಆಗೋದು ಯಾವಾಗ ಸರ್? 23 ನೈಟ್ ಎಂಡ್ ಆಗುತ್ತೆ. 23ನೇ ತಾರೀಕು ರಾತ್ರಿ ಒಂದು 12 ಗಂಟೆ 1 ಗಂಟೆ ಆ ಟೈಮ್ಗೆ ಎಂಡ್ ಆಗುತ್ತೆ. ಸುಮಾರು 100 ಟೀಮ್ಗಳು, ಅಣ್ಣವ್ರು ಹೇಳ್ದಂಗೆ 100ಕ್ಕಿಂತ ಹೆಚ್ಚಿನ ತಂಡಗಳು ಭಾಗವಹಿಸ್ತಕ್ಕಂಥ ನಿರೀಕ್ಷೆ ಇದೆ. ಈಗಾಗಲೇ ಸಾಕಷ್ಟು ಜನ ನಮ್ಮ ಅತಿಕ್ ಅವ್ರಿಗಿರ್ಬೋದು ನಮಗೆಲ್ಲ ಫೋನ್ ಮಾಡಿ ಇದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಹಲವಾರು ತಂಡಗಳು ಈಗಾಗಲೇ ನೋಂದಣಿ ಕೂಡ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ಮೊದಲನೇ ದಿವಸ ನೈಟ್ ಏನಾದ್ರು ಕಾರ್ಯಕ್ರಮ ಇಟ್ಕೊಳ್ತಾರೆ ಸರ್? ಇಲ್ಲ, ಬೆಳಿಗ್ಗೆ ಅಣ್ಣವರು ಹುಟ್ಟುಹಬ್ಬವನ್ನು ಅಲ್ಲೇ ನೆಹರು ಸ್ಟೇಡಿಯಮ್ಮಲ್ಲಿ ಆಚರಣೆ ಮಾಡೋ ಮೂಲಕ ಅವರೇ ಈ ಒಂದು ಕ್ರೀಡೆಯನ್ನು ಉದ್ಘಾಟನೆ ಮಾಡಿ ಟೂರ್ನಮೆಂಟ್ಗೆ ಚಾಲನೆಯನ್ನು ಕೊಡಲಿದ್ದಾರೆ. ಅವತ್ತು ಅಲ್ಲಿ ಅಣ್ಣವರದ್ದು ಕೇಕ್ ಕಟ್ಟಿಂಗ್ ಇರುತ್ತೆ, ಬಂದಿರತಕ್ಕಂಥ ಎಲ್ರಿಗೂ ಊಟದ ವ್ಯವಸ್ಥೆ ಇರುತ್ತೆ, ಸಿಹಿ ಹಂಚಿಕೆ ಇರುತ್ತೆ. ಎಲ್ಲ ಕ್ರೀಡಾಪಟುಗಳಿಗೂ ಆವತ್ತೇ ಸಮವಸ್ತ್ರ T-ಶರ್ಟ್ ಅದನ್ನು ವಿತರಣೆ ಮಾಡ್ತಾರೆ. ಕ್ರಿಕೆಟ್ ಕಿಟ್ಟನ್ನು ಕೂಡ ಅದೇ ಸಂದರ್ಭದಲ್ಲಿ ವಿತರಣೆ ಮಾಡಿ ಚಾಲನೆ ಕೊಡ್ತಾರೆ. ಎಲ್ಲ ತಂಡಗಳು ನೆಹರು ಸ್ಟೇಡಿಯಂ ಅಲ್ಲೇ ನಡೆಯುತ್ತಾ? ಹೌದು, ಎಲ್ಲ ಅಲ್ಲಿ. ಆದಷ್ಟು ನಾವೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಮುಗಿಸ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆದಷ್ಟು ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ.